ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸಾಮಾನ್ಯವಾಗಿ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಮನುಷ್ಯರು ತಾವು ವಯಸ್ಸಾದ ಮೇಲೆ ಅಧ್ಯಯನ ಮಾಡಬೇಕಾದಂತಹ ಸಂಗತಿ ಎಂಬುದಾಗಿ ಭಾವಿಸುತ್ತಾರೆ. ಆದರೆ ದೈವದ ಸಾನ್ನಿಧ್ಯಕ್ಕೆ ವಯಸ್ಸಿನ ಅಂತರವಿರುವುದಿಲ್ಲ. ಜ್ಞಾನವನ್ನು ಹೊಂದಿದವರು ಸರ್ವಮಾನ್ಯರಾಗುತ್ತಾರೆ ಮತ್ತು ಅಂಥವರನ್ನು ಜ್ಞಾನವೃದ್ಧರು ಎಂಬುದಾಗಿ ಕರೆಯಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಆತ್ಮದ ಉನ್ನತಿಗಾಗಿ ಸಂಬಂಧಿಸಿದಂತಹ ವಿಚಾರಗಳನ್ನು ವಿವರಿಸಿ ಹೇಳಲು ಇಲ್ಲಿಗೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು, ವೇದಾಂತಿಗಳು ಆಗಿರುವಂತಹ ಡಾಕ್ಟರ್ ಪಾವುಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವು ಇಂದಿನ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಕಾಲಾತ್ಮ ಸರ್ವಭೂತಾತ್ಮ ವೇದಾತ್ಮ ವಿಶ್ವತೋಮುಖ ಎನ್ನುವಂತಹ ಈ ಆದಿತ್ಯ ಸರ್ವರಲ್ಲೂ ಇರುತ್ತಾನೆ ಚೈತನ್ಯ ರೂಪವಾಗಿ. ಅಂತಹ ಆದಿತ್ಯದ ಪಾರಾಯಣವನ್ನ, ಆದಿತ್ಯ ಹೃದಯದ ಪಾರಾಯಣವನ್ನ ನಾವೀಗ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಕಣ್ಣ ಮುಂದೆ ಇಟ್ಟುಕೊಳ್ಳುವಂತಹ ದೈವ ವಿವಸ್ವಂತ ಎಂಬುದಾಗಿ ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ. ದ್ವಾದಶ ಆದಿತ್ಯರಲ್ಲಿ ಒಬ್ಬನಾದಂತಹ ಈ ವಿವಸ್ವನ್ ಎನ್ನುವಂತಹ ಈ ಶಬ್ದದ ಅರ್ಥವನ್ನ ನಾವೀಗ ಅರಿತುಕೊಳ್ಬೇಕಾಗಿದೆ. ಅದೇನು ಅಂತ ತಾವೀಗ ತಿಳಿಸ್ಕೊಡ್ಬೇಕು ಅಂತ. ಶ್ರೀರಾಮಚಂದ್ರರಂತಹವರಿಗೆ ಅಗಸ್ತ್ಯ ಮಹರ್ಷಿಗಳು ಹೇಳಿದರು, ವಿವಸ್ವಾನ್ ಪೂಜೆಯಸ್ವ ವಿವಸ್ವಂತಂ, ಅದನ್ನ ಪೂಜೆ ಮಾಡಪ್ಪ, ನಿನ್ನ ಕಣ್ಮುಂದೆ ಸಾಕು ಅಂತ. ಶ್ರೀರಾಮಚಂದ್ರರಿಗೆ ಸಾಕು, ನಮ್ಮಂತಹ ಸಾಮಾನ್ಯರಿಗೆ. ಹೀಗಾಗಿ ನಮ್ಮಂತಹ ಸಾಮಾನ್ಯರು ನಮಗೆ ಅತ್ಯಂತ ಹತ್ತಿರವಾಗಿರುವವರನ್ನೇ ಕಣ್ಮುಂದೆ ಇಟ್ಕೋಬೇಕು. ನಾವು ವಿವಸ್ವಾನ್ ಗೊತ್ತಿಲ್ಲ, ಶ್ರೀರಾಮರು ಗೊತ್ತಿರಬಹುದು, ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ ಯಾವುದಿರುತ್ತೆ. ಆದರೆ ನಮಗೆ ಶ್ರೀರಾಮರು ಗೊತ್ತಿದ್ದಾರೆ. ನಮಗೆ ಶ್ರೀರಾಮರು ಗೊತ್ತಿದ್ದಾರೆ ಅಂದರೆ ಶ್ರೀರಾಮನ ಗುಡಿಗಳು ಸಾಕಷ್ಟಿದೆ, ಶ್ರೀರಾಮನ ಕಥೆಗಳನ್ನು ನಾವೆಲ್ಲ ಕೇಳಿದ್ದೇವೆ, ಶ್ರೀರಾಮನ ಕಾವ್ಯಗಳು ನಮ್ಮ ಮುಂದೆ ಇದೆ, ಶ್ರೀರಾಮನಿಗೆ ಸಂಬಂಧಪಟ್ಟಿರತಕ್ಕಂಥ ಚಲನಚಿತ್ರಗಳನ್ನು ನೋಡಿದ್ದೇವೆ, ಶ್ರೀರಾಮನಿಗೆ ಸಂಬಂಧಪಟ್ಟಿರತಕ್ಕಂಥ ನಾಟಕಗಳನ್ನು ನೋಡಿದ್ದೇವೆ. ಹೀಗಾಗಿ ಶ್ರೀರಾಮರ ಬಗ್ಗೆ ಏನೋ ಒಂದಷ್ಟು ಗೊತ್ತಿದೆ ನಮಗೆ. ಆದರೆ ನಾವು ನೋಡಿರಬಹುದಾದಂತಹ ಚಿತ್ರಗಳಾಗಲಿ, ಶಿಲ್ಪಗಳಾಗಲಿ, ಕಥೆಗಳಾಗಲಿ, ಕವನಗಳಾಗಲಿ, ನಾಟಕಗಳಾಗಲಿ, ಇದರೊಳಗೆ ಬರತಕ್ಕಂತಹ ಶ್ರೀರಾಮರು ಯಾರೂ ಆ ಶ್ರೀರಾಮರಲ್ಲ. ಇದು ನಿಮ್ಮಂತಹವರು ಸೃಷ್ಟಿ ಮಾಡಿರತಕ್ಕಂಥ ಕೃತಿಗಳಲ್ಲಿ ಬರತಕ್ಕಂಥದ್ದರ ವ್ಯಾಖ್ಯಾನಗಳು, ವಿವರಣೆಗಳು. ಅದನ್ನು ನೋಡಿಕೊಂಡು ಕೆತ್ತಿರತಕ್ಕಂಥ ಶಿಲ್ಪಗಳು ಅಥವಾ ಆಕೃತಿಗಳು ಅಥವಾ ರಚನೆಗಳು. ಹಾಗಾದರೆ ನಮ್ಮ ಕಣ್ಣು ಮುಂದೆ ಇಟ್ಟುಕೊಳ್ಳಬೇಕಾಗಿರತಕ್ಕಂಥ ಶ್ರೀರಾಮರ ಹಿನ್ನೆಲೆಯಂಥದ್ದು. ನಾನು ಶ್ರೀರಾಮರ ಹಿನ್ನೆಲೆಯನ್ನು ವಿಸ್ತಾರವಾಗಿ ಮಾತನಾಡಿದರೆ ಅವನು 10ನೇ ಒಂದು ಭಾವ ಆದರೂ ನಮ್ಮ ಕಣ್ಣು ಮುಂದಿರಲಿ ಅಂತ ನಾನು ಹೇಳಿದ್ದು ಎಲ್ಲ ಕಣ್ಮುಂದಿರುತ್ತೆ, ನನಗೂ ಏನು ಭ್ರಮೆ ಇಲ್ಲ. ಆದರೆ ಆ ಶ್ರೀರಾಮರ ಹಿನ್ನೆಲೆ ಅದಿದೆಯಲ್ಲ, ಆ ಹಿಂದೆ ಯಾವುದೋ ಒಂದು ಆದಿತ್ಯನ ಆಕೃತಿಯನ್ನು ಸೃಷ್ಟಿ ಮಾಡಿದ್ದಾರಲ್ಲ ನಮ್ಮಲ್ಲಿ, ಆ ಮೂಲಕ್ಕೆ ಹೋಗಬೇಕು. ಅಲ್ಲಿಂದ ಅದು ಹಿಂದೆ, ಅಲ್ಲಿಂದ ಇಲ್ಲಿ ಹೇಗೆ, ಅದು ವಿವಸ್ವಾನ್. ಶ್ರೀರಾಮರು ಗಮನಿಸ್ತಾ ಇರತಕ್ಕಂಥದ್ದು, ಶ್ರೀರಾಮ ಮುಂದೆ ಇರತಕ್ಕಂಥದ್ದು ಈ ವಿವಸ್ವಾನ್. ಅಲ್ಲಿಂದ ಮುಂದೆ ಏನು, ಶ್ರೀರಾಮರ ತನಕ ಹೇಗಾಯಿತು ಈ ವಿವಸ್ವಾನ್ ಈ ವಿವಸ್ವಾನ್ ಎಲ್ಲಿ ತನಕ ಬಂದಿದ್ದೇವೆ? ಅವ್ಯಕ್ತ ಬ್ರಹ್ಮ, ಅವ್ಯಕ್ತ ಬ್ರಹ್ಮ ಸುವ್ಯಕ್ತ ನಾರಾಯಣ, ಸುವ್ಯಕ್ತ ನಾರಾಯಣದಿಂದ ಚತುರ್ಮುಖ ಬ್ರಹ್ಮ, ಚತುರ್ಮುಖ ಬ್ರಹ್ಮನಿಂದ ಮರೀಚಿ, ಮರೀಚಿಯಿಂದ ಕಶ್ಯಪ, ಕಶ್ಯಪನಿಂದ ವಿವಸ್ವಾನ್, ದ್ವಾದಶಾದಿತ್ಯರಲ್ಲಿ ಒಬ್ಬ. ಈ ವಿವಸ್ವಾನ್ನಿಂದ ಮನುಮಹಾರಾಜ, ಆ ಮನುಮಹಾರಾಜನಿಂದಲೇ ನಮಗೆ ಮಾನವ ಅನ್ನತಕ್ಕಂಥ ಪದ ಬಂದಿತ್ತು. ಅದನ್ನಾಗ ಮನುಷ್ಯ ಅಂತ ಕರಿತಾ ಇದ್ರು, ನರ ಅಂತ ಕರೀತಾ ಇದ್ರು, ಹೀಗೇನೋ ಹೇಳ್ತಾ ಇದ್ರು. ಮಾನವ ಅನ್ನತಕ್ಕಂಥ ಪದ ಬಂದಿದ್ದು ಮನುಮಹಾರಾಜನ. ಆ ಮನುಮಹಾರಾಜನಿಂದ ಬಂದವನು ಇಕ್ಷ್ವಾಕು ಮಹಾರಾಜ. ಇಕ್ಷು ಅಂದರೆ ಕಬ್ಬು ಅಂತ. ಆ ಕಬ್ಬಿನಿಂದ ಸಕ್ಕರೆಯನ್ನು ತಯಾರು ಮಾಡಿದಂತಹ ರಾಜನಾದ್ದರಿಂದ ಆತನಿಗೆ ಇಕ್ಷ್ವಾಕು ಮಹಾರಾಜ ಅಂತ ಹೆಸರು. ಆ ಇಕ್ಷ್ವಾಕುವಿನಿಂದ ಕುಕ್ಷೆಯಿಂದ ವಿಕುಕ್ಷೆ,
ವಿಕುಕ್ಷೆಯಿಂದ ಬಾಣ, ಬಾಣನಿಂದ ಅನರಣ್ಯ, ಅನರಣ್ಯನಿಂದ ಪೃಥು. ಆ ಪೃಥು ಮಹಾರಾಜನಿಂದಲೇ ಈ ಭೂಧಾರಣಿಗೆ ಪೃಥ್ವಿ ಅನ್ನತಕ್ಕಂಥ ಹೆಸರು ಬಂದಿತ್ತು. ಆ ಪೃಥುವಿನಿಂದ ಸತ್ಯವ್ರತ ಮಹಾರಾಜ, ಆ ಸತ್ಯವ್ರತ ಮಹಾರಾಜನಿಗೆ ತ್ರಿಶಂಕು ಅನ್ನತಕ್ಕಂಥ ಹೆಸರು. ಆ ಸತ್ಯವ್ರತ ಅಥವಾ ಆ ತ್ರಿಶಂಕುವಿನಿಂದಲೇ ಸತ್ಯ ಹರಿಶ್ಚಂದ್ರ. ಆ ಸತ್ಯ ಹರಿಶ್ಚಂದ್ರ ನಮಗೆ ಗೊತ್ತಿದೆ. ಅಂದರೆ ಇನ್ನೂ ಶ್ರೀರಾಮರು ಬಂದಿಲ್ಲ, ನಾವು ಶ್ರೀರಾಮ ಹಿಂದಲೇ ನೋಡ್ತಾ ಇದ್ದೇವೆ. ಸತ್ಯ ಹರಿಶ್ಚಂದ್ರ ಎಷ್ಟಪ್ಪ ಕಷ್ಟ ಆತಂದು. ಸತ್ಯಕ್ಕಾಗಿ ಸ್ಮಶಾನವನ್ನೇ ಕಾದು ಬಿಟ್ಟ. ಮಗನ ಸಾವಾಗಿದ್ದರೂ ಲೆಕ್ಕಿಸಲಿಲ್ಲ. ಅದನ್ನ ತಪ್ಪು ಅಂತ ಹೇಳಿ ಗೊತ್ತಾದಾಗ ಯಜಮಾನ ಹೇಳಿದಂತಹ ಮಾತಿಗೆ ಆಹೊಯ್ದ ನೆಲೆಲೆ ಶಿವ ಶಿವ ಕಷ್ಟದೇಹಿ ನೀನೇ ಶರಣು ರಕ್ಷಿಸಬಲೆಯೇನೋ ಅಂತ ದೇವತೆಗಳು ಕೂಗಿದ್ರು. ಆ ಚಂದ್ರಮತಿಯ ಕುತ್ತಿಗೆ ಹೊಡೆದು ಬಿಟ್ಟನಲ್ಲ ಸತ್ಯ ಸ್ಥಾಪನೆಗಾಗಿ. ಆ ಸತ್ಯ ಹರಿಶ್ಚಂದ್ರ ಯಾರಿಂದ? ಸತ್ಯವ್ರತ ಮಹಾರಾಜನಿಂದ. ಆ ಸತ್ಯವ್ರತ ಮಹಾರಾಜ ಯಾರಿಂದ? ಬಾಣದಿಂದ, ಪೃಥುವಿನಿಂದ ಇತ್ಯಾದಿ. ಈ ಸತ್ಯವ್ರತ ಮಹಾರಾಜನಿಂದ ಸತ್ಯ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರನಿಂದ ಲೋಹಿತಾಶ್ವ, ಲೋಹಿತಾಶ್ವನಿಂದ ಮಾಂಧಾತ, ಮಾಂಧಾತನಿಂದ ಸುಸಂಧಿ, ಸುಸಂಧಿ ಧ್ರುವ ಸಂಧಿಯಿಂದ ಭರತ. ಆ ಭರತನಿಂದಲೇ ನಮ್ಮ ದೇಶಕ್ಕೆ ಭಾರತ ದೇಶ ಅಂತ ಬಂದಿದ್ದು. ಅಷ್ಟೇ ಮಗ ಭರತನಿಂದಲೂ ಅಂತ ಹೇಳ್ತಾರೆ. ಆದರೆ ಕಾಲಾನುಕ್ರಮದಲ್ಲಿ ಈ ರಾಮಾಯಣದ ಸಂದರ್ಭದಲ್ಲಿ ಸಿಗ್ತಕ್ಕಂಥವನಾದ್ದರಿಂದ ಆ ಭರತನಿಂದ ಅಸಿತ, ಆ ಅಸಿತನ ಸಗರ, ಆ ಸಗರನಿಂದಲೇ ಸಾಗರ ಅನ್ನತಕ್ಕಂಥ ಹೆಸರು ಅಂಬುಧಿಗೆ ಸಮುದ್ರಕ್ಕೆ ಬಂದ. ಆ ಸಗರನಿಂದ ಅಸಮಂಜಸ, ಆ ಅಸಮಂಜಸನಿಂದ ಅಂಶುವಂತ, ಆ ಅಂಶುವಂತನಿಂದ ದಿಲೀಪ, ಭಗೀರಥ, ಆ ಭಗೀರಥನಿಂದ ಕಕುತ್ಸ್ಥ, ಆ ಕಕುತ್ಸ್ಥನಿಂದ ರಘು, ರಘುವಿನಿಂದ ಪ್ರಶುಶ್ರಕ ಪ್ರವೃದ್ಧ, ಪ್ರವೃದ್ಧನಿಂದ ಶಂಖಣ, ಶಂಖನಿಂದ ಸುದರ್ಶನ, ಸುದರ್ಶನಿಂದ ಅಗ್ನಿವರ್ಣ, ಅಗ್ನಿವರ್ಣನಿಂದ ಶೀಘ್ರಗ, ಶೀಘ್ರನಿಂದ ಮುರು, ಮುರುನಿಂದ ಪ್ರಶುಶ್ರಕ, ಪ್ರಶುಶ್ರಕನಿಂದ ಅಂಬರೀಷ, ಅಂಬರೀಷನಿಂದ ನಹುಷ, ನಹುಷನಿಂದ ಯಯಾತಿ, ಯಯಾತಿಯಿಂದ ನಾಭಾಗ, ನಾಭಾಗನಿಂದ ಅಜನಿಂದ ದಶರಥ ಮಹಾರಾಜ, ದಶರಥ ಮಹಾರಾಜನಿಂದ ಶ್ರೀರಾಮಚಂದ್ರ. ಪೂಜಯಸ್ವವಿವಸ್ವಂತಂ ಅಂದರೆ ವ್ಯಕ್ತ ಬ್ರಹ್ಮದಿಂದ ಶ್ರೀರಾಮಚಂದ್ರರ ತನಕ ಇರತಕ್ಕಂತಹ ಹಿನ್ನೆಲೆ ನಮಗೆ ಅವಗಾಹನೆಯಾಗಬೇಕು. ಅವ್ಯಕ್ತ ಅಂತ ಇದ್ದ ಹಾಗೇನೆ ಅದು ಪರಬ್ರಹ್ಮ, ಪರಬ್ರಹ್ಮ ಅಂತಿದ್ದ ಹಾಗೆ ಅದು ಅನಂತ, ಅನಂತ ಅಂದರೆ ಸತ್ಯ, ಸತ್ಯ ಅಂತಿದ್ದ ಹಾಗೆ ಅಂದರೆ ಜ್ಞಾನ. ಸತ್ಯಂ ಅನಂತಂ ಜ್ಞಾನಂ ಆಗಿರತಕ್ಕಂತಹ ಪರಬ್ರಹ್ಮವೇ ಈಗೇನಾಗಿದೆ? ಶ್ರೀರಾಮಚಂದ್ರರಾಗಿದ್ದಾರೆ. ಹೀಗಾಗಿ ನಾವು ಆದಿತ್ಯ ಹೃದಯವನ್ನು ಅಧ್ಯಯನ ಮಾಡಬೇಕಾಗಿದ್ದರೆ ಪೂಜಯಸ್ವವಿವ ಸ್ವಂತಂ ಅಂತ ಹೇಳಿದಾಗ ಹೃದಯ ಪಾರಾಯಣವನ್ನು ಮಾಡತಕ್ಕಂತಹ ವ್ಯಕ್ತಿಯ ಕಣ್ಣು ಮುಂದೆ ಯಾರಿರಬೇಕು? ಶ್ರೀರಾಮರಿರ್ಬೇಕು. ಶ್ರೀರಾಮಬೇಕು. ಯಾಕಿರಬೇಕು? ಪುರುಷೋತ್ತಮರವರು. ಪುರುಷೋತ್ತಕ್ಕಂಥ ಪದ ಲಗತ್ತಾಗತಕ್ಕಂಥದ್ದು ಶ್ರೀಮನ್ನಾರಾಯಣನಿಗೆ. ಆ ಶ್ರೀಮನ್ನಾರಾಯಣನೇ ಅವ್ಯಕ್ತ ಬ್ರಹ್ಮ ನಾರಾಯಣನಾಗಿ ಬಂದಿರತಕ್ಕಂಥದ್ದು. ಆ ನಾರಾಯಣನಿಂದಲೇ ಈ ವಂಶ ಅನ್ನತಕ್ಕಂಥದ್ದು ಬೆಳೆದು ಬಂದಿರತಕ್ಕಂಥದ್ದು. ಆ ವಂಶದಲ್ಲಿ ಪ್ರಸಿದ್ಧರಾಗಿರತಕ್ಕಂಥ ಸನಾಮರಾಗಿರ್ತಕ್ಕಂಥ ಎಷ್ಟೋ ಮಂದಿಯನ್ನು ನಾವು ನೋಡಿಬಿಟ್ಟಿದ್ದೇವೆ. ಸತ್ಯ ಹರಿಶ್ಚಂದ್ರ ಮಹಾಪ್ರಧಾನವಾದದ್ದು, ಭಗೀರಥ ಪ್ರಧಾನವಾಗಿರ್ತಕ್ಕಂಥದ್ದು, ಅಂಬರೀಷ ಪ್ರಧಾನವಾಗಿರ್ತಕ್ಕಂಥದ್ದು, ನಹುಷ ಯಯಾತಿಗಳು ಪ್ರಧಾನರಾಗಿರ್ತಕ್ಕಂಥದ್ದು, ಸಗರ ಪ್ರಧಾನವಾಗಿ ಇಂಥ ಅನೇಕ ಹಿನ್ನೆಲೆಯಲ್ಲಿ ಆ ಸೂರ್ಯ ವಂಶ ಅನ್ನತಕ್ಕಂಥದ್ದು ಹರಿದು ಬಂದಿದೆ. ಆ ವಿವಸ್ವಾನದ ವೈಶಿಷ್ಟ್ಯ ಅನ್ನತಕ್ಕಂಥದ್ದು ಕೆನೆಗಟ್ಟಿದ್ದು, ಕೇಂದ್ರೀಕರಿಸಿದ್ದು ಯಾರಲ್ಲಿ? ಶ್ರೀರಾಮಚಂದ್ರರಲ್ಲಿ. ಹೀಗಾಗಿ ಸೂರ್ಯ ವಂಶದ ಪ್ರದೀಪ, ಪ್ರದೀಪ ಅಂದರೆ ಸೂರ್ಯ, ವಂಶಕ್ಕೆ ಸೂರ್ಯನಾಗಿರತಕ್ಕಂಥದ್ದು ಶ್ರೀರಾಮಚಂದ್ರರಾದ್ದರಿಂದ ನಮ್ಮಂತಹ ಸಾಮಾನ್ಯ ವ್ಯಕ್ತಿಗಳು ಆದಿತ್ಯ ಹೃದಯವನ್ನು ಅಧ್ಯಯನ ಮಾಡಬೇಕಾಗಿದ್ದರೆ, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಬೇಕಾಗಿದ್ದರೆ ನಮ್ಮ ಕಣ್ಣು ಮುಂದೆ ಇರಬೇಕಾಗಿದ್ದು ಪೂಜಯಸ್ವ ವಿವಸ್ವಂತಂ, ಪೂಜಯಸ್ವ ಶ್ರೀರಾಮಂ ಅಂತ ನಾವು ಕಣ್ಣು ಮುಂದೆ ಇಟ್ಟುಕೊಳ್ಬೇಕು. ಹೀಗಾಗಿ ಶ್ಲೋಕದ ಕೊನೆಗೆ ಬರ್ತಾ ಇದ್ದೇವೆ ನಾವು. ರಶ್ಮಿವಂತಂ ಸಮುದ್ಯಂತಂ ದೇವಾಸುರಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನಂ. ಇನ್ನೆರಡು ಪದ ಇದೆ. ಭಾಸ್ಕರಂ ಭುವನೇಶ್ವರಂ ಅನ್ನತಕ್ಕಂಥದ್ದು ನಮಗೆ ಅರ್ಥ ಆಗಿಬಿಟ್ಟರೆ ಅಲ್ಲಿಗೆ ಆದಿತ್ಯ ಹೃದಯವಾಗಲಿಲ್ಲ. ಆದಿತ್ಯ ಹೃದಯ ಇನ್ನೂ ಶುರುವೇ ಆಗಿಲ್ಲ. ಆದಿತ್ಯ ಹೃದಯದ ಪೀಠಿಕೆ ಅರ್ಥ. ವಾಸ್ತವವಾಗಿ ಆದಿತ್ಯ ಹೃದಯ ಅಂದರೆ ಆದಿತ್ಯನ ಪಟ್ಟಿ ಇದೆ. ಅದು ಒಂದು ವಿಶೇಷವಾಗಿರತಕ್ಕಂಥ ತಾತ್ವಿಕ ದರ್ಶನ ಆಗುತ್ತೆ ನಮಗದರಲ್ಲಿ. ನಮಕ ಚಮಕಗಳನ್ನೆಲ್ಲ ನೋಡ್ತೀವಿ.
ಅದು ಆದಿತ್ಯನ ಹೆಸರಿನ ವೈಶಿಷ್ಟ್ಯವೂ ಅತ್ಯದ್ಭುತವಾಗಿರುತ್ತೆ. ಇಡೀ ಆದಿತ್ಯ ಹೃದಯವೇ ತತ್ವಶಾಸ್ತ್ರ ಅಂತಂತ ಅಕಸ್ಮಾತ್ ಆದಿತ್ಯ ಹೃದಯದ ಬಗ್ಗೆ ಉಪನ್ಯಾಸ ಕೊಡಬೇಕು ಅಂದ್ರೆ 7 ದಿವಸ ಉಪನ್ಯಾಸ ಕೊಡಬೇಕಾಗತ್ತೆ. ಅಷ್ಟು ವಿಸ್ತಾರವಾಗಿರತಕ್ಕಂತಹ ಘನ ವಿಷಯಗಳನ್ನು ತನ್ನ ಗರ್ಭದಲ್ಲಿ ಹೊತ್ತಿರತಕ್ಕಂಥ ಆದಿತ್ಯ ಹೃದಯವನ್ನು ಮುಂದಿನ ಸಂಚಿಕೆಯಲ್ಲಿ ಪೀಠಿಕೆ ಮುಕ್ತಾಯ ಆಗುತ್ತೆ. 2 ಪದ ಉಳಿದಿದೆ ಇನ್ನು ನಮ್ಮ ಪೀಠಿಕೆಯಲ್ಲಿ. ಅದರ ಮುಂದಿನ ಸಂಚಿಕೆಯಿಂದ ನಾವು ಆದಿತ್ಯ ಹೃದಯವನ್ನು ನೇರವಾಗಿ ಪ್ರವೇಶ ಮಾಡೋಣ ಅಂತ ಹೇಳ್ತಾ ಕೊನೆಯ 2 ಸಂಚಿಕೆಯಲ್ಲಿ ಮಾತಾಡೋಣ. ಅದ್ಯಾವುದದು? ಭಾಸ್ಕರಂ ಭುವನೇಶ್ವರಂ. ಭಾಸ್ಕರಂ ಭುವನೇಶ್ವರಂ 2 ಪದಗಳ